ಮಿಸ್ಟರ್ ಅನಿರುದ್ಧ ಇನ್ನೂ ರೆಡಿಯಾಗಿಲ್ವೇನೆ? ಹೇಳಿ ಮಿಸ್ಟರ್ ನರ್ಮದಾ. ಅಂತೂ ರೆಡಿ ಅದೆಯಾ? ಅಜ್ಜಿ ಬರ್ಡೇನ ಸೆಲೆಬ್ರೇಟ್ ಮಾಡೋಣ. ಸರಿ, ಹೇಗಿದೆ ಅರೇಂಜ್ಮೆಂಟ್ಸು? ಎಲ್ಲ ನಾನೇ ರೆಡಿ ಮಾಡಿದ್ದೆ. ವಾವ್, ಸೂಪರ್ ಆಗಿದೆ. ಸೂಪರ್ ಅಲ್ಲ ಮಮ್ಮಿ, ಸೂಪರ್ ಅಷ್ಟಾಗಿದೆ. ಅಯ್ಯೋ ನಾನು ಬಂಗಾರ ಕಣೋ. Jealousies, the name is Roman. ಓ, ನನ್ನ ಹೊಗಳಿದ್ದ? ಹೊಟ್ಟೆ ಕಿಚ್ಚು ಹೆಣ್ಣಿನ ಮತ್ತೊಂದು ಹೆಸರು ಒಂದೇ, ಅದು ಹೊಗಳಿದ್ದು ಅಂದ್ರೆ ಅದು. ಯಾಕೆ ಸುಮ್ಮನೆ ಕೂತ್ಕೊಂಡು ನನ್ನ ಅಂತೀರಾ? ಮನ್ಸಿಗೆ ಅಂದಿದ್ದು ಹೇಳಿದೆ, ಅದು ನಿನಗೆ ಅಂತ ಅಂದ್ಕೊಂಡ್ರೆ ಯಾರ ಕರ್ಮ? ವಾ, ಈ ಜನ್ಮದಲ್ಲಿ ನಿಮ್ಮನ್ನ ಅರ್ಥ ಮಾಡ್ಕೊಳಕ್ ಆಗಲ್ಲ ಅನ್ಸುತ್ತೆ. ಎಡವು ಬಿದ್ದರೆ ಸಾವಿದೆ, ಈಗ ಅರ್ಥ ಮಾಡ್ಕೊಂಡು ಏನು ಪ್ರಯೋಜನ? ನೋಡಿ, ಇವತ್ತು ಅತ್ತೆ ಅಮ್ಮಂದು ಹುಟ್ಟಿದಬ್ಬ ದಿನ. ಸುಮ್ಮನೆ ನನ್ನ ಮೂಡ್ ಹಾಳು ಮಾಡ್ಬಿಡಿ. ನಡೀರಿ ಅಲ್ಲಿಗೆ. ನಾಳೆ ಏನು ಅಂತ ಗೊತ್ತಿಲ್ಲದಿರೋ ಬದುಕಿಗೆ ಹುಟ್ಟದ ಹಬ್ಬ ಬೇರೆ. ಆಚರಿಸ್ಕೊಳ್ಳಿ. ರಾಮ ರಾಮ, ನಡೀರಿ. ಯಜಮಾನ್ರೇ, ಹೇಳೋ ಸತ್ಯ, ನಾನು ಹೆಂಗೆ ಕಾಣ್ತಾ ಇದ್ದೀನಿ? ಏನೋ ನೀನು ಒಳ್ಳೆ ಆ ಹುಡುಗಿ ನೇಲ್ ಪಾಲಿಶ್ ಹಾಕೊಳ್ತಾರಲ್ಲ, ಲಿಪ್ಸ್ಟಿಕ್ ಹಾಕೊಳ್ತಾರಲ್ಲ, ಆ ಥರ ಕೇಳ್ತಾ ಇದೆಯಲ್ಲೋ. ಏನ್ರಿ ನೀವು ಇಷ್ಟು ಚೆನ್ನಾಗಿ ಹೀರೋ ಥರ ಡ್ರೆಸ್ ಮಾಡ್ಕೊಂಡ್ ಬಂದಿದ್ದೀನಿ. ಕಮೆಂಟ್ ಬಿಡ್ರಿ, ಅಟ್ಲೀಸ್ಟ್ ಒಂದು ಲೈಕ್ ಆದ್ರೂ ಕ್ಲಿಕ್ ಮಾಡ್ರಿ. ಎಲ್ಲ ಓಸಿಲ್ ಹಾಕೊಂಡ್ ಬಂದ್ಬಿಟ್ಟಿದ್ಯಾ? ನಿಮ್ಮ ಅಜ್ಜಿ ಅಂದ್ರೆ ನಿಮ್ಮ ಅಜ್ಜಿ ಬರ್ಡೇಗೆ ಡೆಕೋರೇಟ್ ಮಾಡಿದ್ದಕ್ಕೆ ಅವರಿಗೆ ಗಿಫ್ಟ್ ಕೊಟ್ರು. ಹೌದೇನೋ, ಚೆನ್ನಾಗಿದೆ ಬಿಡು. ನೀವು ಇಷ್ಟೊಂದು ನಿರ್ಭಾವಕತೆಯಿಂದ ಹೇಳಿದ್ರೆ ಸಿಕ್ಕಾಪಟ್ಟ ದುಃಖ ಆಗುತ್ತೆ ರೀ. ಆಯ್ತಪ್ಪ ಮಾರಾಯ, ನೀನು ಮನೆ ಅಳಿಯ ತರ ನೋಡಲ್ಲ, ಬಾ. ಯಾವಳೆ ಅವಳು? ಇಂಥ ಟೈಮಲ್ಲಿ ಈ ವರ್ಡ್ ಬೇಕಿತ್ತ? ಕೇಳ್ರಾ ಅಳಿ ಅಂದ್ರೆ ಅದು ನಾನೊಂಚೂರು ಬ್ಯುಸಿ ಆಗಿದ್ದೆ. ನಾನು ಭಾವನಿಗೆ ಹೇಳಿದ್ದಲ್ವಾ? ಹೌದಲ್ವಾ? ನಾನು ಅರ್ಜುನ್ಗೆ ಹೇಳಿದ್ದೆ. ಬರತ್ತೆ ಕಣೋ ಪುಟ್ಟ, ಅವನ್ ತಂದ, ಅದು ಆಯ್ತು. ಬರೋವರೆಗೂ ಇಟ್ಕೊಂಡಿರು. ಅರ್ಜುನ್ ಕೇಕ್ ಬಂತು. ಗಾಯ್ಸ್, ಅಜ್ಜಿ ಬರ್ತ್ಡೇಗೆ ಸರ್ಪ್ರೈಸ್ ಕೊಡಕ್ಕೆ ಒಂದು ಒಳ್ಳೆ ಐಡಿಯಾ ಇದೆ. ಏನಂತೀರಾ? ನಾವೆಲ್ಲ ಬಚ್ಚಿಕೊಂಡ್ಬಿಡೋಣ, ಆಮೇಲೆ ಒಂದೇ ಸತಿ ಎಂಟ್ರಿ ಕೊಡೋಣ. ಏನ್ರ ಇದು ಮಕ್ಕಳಾಟ? ನಾನು ಬರ್ಲಪ್ಪ. ಓಕೆ ರೀ, ಓಕೆ ನೀ. ಓಕೆ ನೀನು? ನೀವು ಹೇಳಿದ್ಮೇಲೆ ಓಕೆ ಬಿಡಿ. ಆಯ್ತು, ನಡೀರಿ ಮತ್ತೆ. ಇದೆಲ್ಲ ಕನಸ. ಅಮ್ಮರ, ಕಾಫಿ ತಗೊಳ್ರಿ. ಏನಾತ್ರಿ? ಮತ್ ಕನಸ್ಕಂಡ್ರೇನ? ಹೇಗಿದ್ದು ಮನೆ ಹೇಗಾಗೋಯ್ತು. ಗಂಡ ಹೆಂಡತಿ ಇಬ್ಬರು ಸಂಸಾರ ಮಾಡೋಕೆ ಕಷ್ಟವಾಗ್ತಾ ಇತ್ತು ಆಗಿನ ಕಾಲದಲ್ಲಿ. ಮಕ್ಕಳು, ಮೊಮ್ಮಕ್ಕಳು, ಸೊಸೆಂದರು, ಅಳಿಯಂದರು ಎಲ್ಲರೂ ಮನೆ ತುಂಬ ತುಂಬಿಕೊಂಡಿರಬೇಕು ಅಂಥ ದೊಡ್ಡ ಮನೆ ಕಟ್ಟಿಸ್ತೀನಿ ಅಂತ ಹೇಳ್ತಾ ಇದ್ರು. ಯಾರಿಗೂ ಯಾವ ತೊಂದರೆನೂ ಬರಬಾರ್ದು, ಆಗ ನಾನು ಸಂಪಾದನೆ ಮಾಡ್ತೀನಿ ಅಂತ ಹೇಳ್ತಾ ಇದ್ರು.
ದೊಡ್ಡ ಮನೆ, ಕೋಟಿಗಟ್ಟಲೆ ಆಸ್ತಿ. ಈ ಆಸ್ತಿನೇ ಸಂಬಂಧಗಳನ್ನೆಲ್ಲ ದೂರ ಮಾಡುತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಅವರ ಸಮಾಧಾನ ಮಾಡ್ಕೊಡ್ರಿ. ದೇವ್ರ ಆಟ ಅನ್ನೋದು ಇದಕ್ಕ ನೋಡ್ರಿ. ನಾವು ಬಯಸಿದ್ದು ನಮಗೆ ಸಿಗಂಗಿಲ್ಲ, ಸಿಕ್ಕಿದ್ದು ನಮಗದು ಬ್ಯಾಡ ಅನಿಸ್ತೈತಿ. ನೋಡಿ, ನಿಮ್ಮ ಕನಸು ನನಸಾಗ್ಲಿಲ್ಲ. ದೂರ ಹೋದ ನಮ್ಮ ಮಕ್ಕಳು ಮೊಮ್ಮಕ್ಕಳು ಅವನ್ನೆಲ್ಲ ಒಂದುಗೂಡ್ಸೋಕೆ ನನ್ನ ಕೈಲ ಆಗಲಿಲ್ಲ. ನನ್ನ ಕ್ಷಮಿಸ್ಬಿಡಿ. ಯಾಕಮ್ಮ ದುರ್ಗಾ ತಾಯಿ, ನನ್ನ ಮೇಲೆ ನಿನಗಿನ್ನೂ ಕರುಣೆ ಬಂದಿಲ್ವಾ? ತಪ್ಪು ಎಲ್ಲರಿಂದನ ಆಗೋದು ಸಹಜ ಅಲ್ವಾ? ದಳವಾಯಿ ಮನೆನ ಒಡೆದ ಸೊಸೆ ಅಂತ ನಾನಿನ್ನು ಎಷ್ಟು ಅನ್ನಿಸ್ಕೋಬೇಕು? ನಾನೆಷ್ಟು ಪಶ್ಚಾತ್ತಾಪ ಪಡ್ತಾ ಇದ್ದೀನಿ ಅನ್ನೋದು ನಿನಗೆ ಗೊತ್ತಾಗ್ತಾ ಇಲ್ವಾ ತಾಯಿ? ಗೊತ್ತಾಗ್ತಾ ಇಲ್ವಾ? ಸಾಕಮ್ಮ, ಸಾಕು. ಇದಕ್ಕೆಲ್ಲ ಒಂದು ಕೊನೆ ಮಾಡು. ನನ್ನ ಕೋರಿಕೆನ ನೆರವೇರಿಸ್ಬಿಡು. ಪರೀಕ್ಷೆ ಮಾಡಬೇಡ ತಾಯಿ, ಪರೀಕ್ಷೆ ಮಾಡಬೇಡ. ಪಾಪ ನಮ್ಮ ಅತ್ತೆ ಅವ್ರನ್ನ ಕಾಪಾಡೋರು ಯಾರಿದ್ದಾರೆ? ನಿಂತಿರಿ ನನ್ನ ಮಕ್ಳ, ನಾನು ಕಾಲೇಜ್ಗೆ ಹೊರಟೆ. ಅಮ್ಮ, ನಂಗೆ ತಿಂಡಿ ಹಾಕಿಟ್ಟಿದ್ಯಾ? ಅಯ್ಯೋ ಅಮ್ಮ, ನನ್ ಟೈಮ್ ಆಯ್ತು, ತಿಂಡಿ ಬೇಡ, ನಾನು ಹೋಗಿ ಬರ್ತೀನಿ, ಬಾಯ್. ಅಪ್ಪ, ಅಜ್ಜಿ, ತಾತ, ಅಣ್ಣ, ಅಕ್ಕೆ, ಚಿಕ್ಕಪ್ಪ, ಚಿಕ್ಕಮ್ಮ ಎಲ್ರಿಗೂ ಬಾಯ್. ರಾಧಿಕಾ ಅಕ್ಕ, ಬೇಗ ಬನ್ನಿ. ಅಮ್ಮವ್ರು ಕರೀತಾ ಇದ್ದಾರೆ, ಒಳಗೆ ಬರ್ಬೇಕಂತೆ. ಅಯ್ಯೋ ಅತ್ತೆ, ನೀವು ಇಳಿಬೇಡಿ, ಅಲ್ಲೇ ಆರಾಮಾಗಿ ಕೂತ್ಕೊಳ್ಳಿ. ಯಾಕೆ ನಾಗಮಣಿ ಇಲ್ಲಿವರೆಗೂ ಬಂದು ಅಲ್ಲಿ ನಿಂತಿದ್ದೀಯಾ? ಒಳಗೆ ಬಾಮ್ಮ ಅಂತ ನಿನಗೆ ಎಷ್ಟು ಸಲ ಹೇಳಿದ್ದೀನಿ. ಯಾಕೆ ಹೀಗೆಲ್ಲ ಮಾಡ್ತಾ ಇದ್ದೀಯಾ ಹೇಳು? ಇಲ್ಲ ಅತ್ತೆ, ನಾನು ಈ ಮನೆಗೆ ಬರೋ ಅರ್ಹತೆ ಯೋಗ್ಯತೆ ಎರಡೂ ಕಳ್ಕೊಂಡಿದ್ದೀನಿ ಅನ್ಸತ್ತೆ. ನನಗೆ ನಿಮಗೆ ಮುಖ ತೋರ್ಸೋಕ್ಕೂ ಮುಜುಗರ ಅನ್ಸತ್ತೆ. ಮತ್ತೆ ಕಷ್ಟಪಟ್ಟುಕೊಂಡು ಇಲ್ಲಿ ಮಠ ಯಾಕೆ ಬಂದ್ರಿ? ಜಾನಕಿ ನೋಡು ನಾಗಮಣಿ, ನೀನು ನಿಜವಾಗ್ಲೂ ಪಶ್ಚಾತ್ತಾಪ ಪಡ್ತಾ ಇದೆಯಾ ಅಂತಂದರೆ
ಅದಕ್ಕಿಂತ ದೊಡ್ಡ ಶಿಕ್ಷೆ ಇಲ್ಲ. ನೋಡು, ಆಗಿದ್ದನ್ನೆಲ್ಲ ಮರ್ತು ಬಿಡು. ದೇವಸ್ಥಾನಕ್ಕೆ ಹೋಗದೆ ಇರೋ ದಿನನೇ ಇಲ್ಲ. ಆ ಅಂಬಾ ಭವಾನಿನ ಕ್ಷಮೆ ಕೇಳದೆ ಇರೋ ಕ್ಷಣನೇ ಇಲ್ಲ. ನಿಮ್ಮ ಮಗನ ನಿಮ್ಮಿಂದ ದೂರ ಮಾಡಿದ ಶಾಪ ಅನ್ಸತ್ತೆ. ನನ್ನ ಮಕ್ಕಳು ನನ್ನಿಂದ ದೂರ ಆಗಿದ್ದಾರೆ. ಇದಕ್ಕಿಂತ ದೊಡ್ಡ ಶಿಕ್ಷೆ ಬೇಕಾಗತ್ತೆ. ಒಂದು ಪಕ್ಷ ಆ ನನ್ನ ತಾಯಿ ಭವಾನಿ ನನ್ನ ಕ್ಷಮಿಸ್ಬೋದು, ಆದರೆ ನೀವು ನನ್ನ ಕ್ಷಮಿಸ್ತಿರೋ ಇಲ್ವೋ ಗೊತ್ತಿಲ್ಲ. ಕ್ಷಮಿಸುವಂಥದ್ದೇನಿದೆ? ಏನೋ ಕೆಟ್ಟಗಳಿಗೆ ಎಲ್ಲ ನಡೆದೋಯ್ತು. ನಾನು ಯಾವತ್ತೂ ಅದನ್ನು ಮರ್ತು ಬಿಟ್ಟಿದ್ದೀನಿ. ಅತ್ತೆ, ನೀವೆಲ್ಲ ಹೊರಟಾಗಿದೆ, ನೀವು ಹೊರಡಿ ಅತ್ತೆ. ನನ್ನ ದುಃಖ ಹೇಳ್ಕೊಂಡು ನಿಮ್ಗೆ ಯಾಕೆ ನೋವು ಕೊಡಲಿ? ಅತ್ತೆ, ಇವತ್ತು ನಿಮ್ದು ಹುಟ್ಟಿದಬ್ಬ. ಅದಕ್ಕೆ ಅಂಬಾ ಭವಾನಿ ದೇವಸ್ಥಾನದಲ್ಲಿ ನಿಮ್ಮ ಹೆಸರಲ್ಲಿ ವಿಶೇಷವಾದ ಪೂಜೆ ಮಾಡಿಸ್ಕೊಂಡು ಬಂದಿದ್ದೀನಿ. ಪ್ರಸಾದ ತಗೊಳ್ಳಿ. ಚಿಪ್ಪ ಜಿಪ್ಪ ಅವ್ರ ಕೈಯಾಗ ಕೊಡೋದು ಬೇಡ, ನನ್ನ ಕೈಯಾಗ ಕೊಡ್ರಿ. ಕೊಡಮ್ಮ, ಕೊಡು. ಆ ಭಗವತಿ ನಿಮಗೆ ಸಂತೋಷ ನೆಮ್ಮದಿ ಕೊಟ್ಟು ಕಾಪಾಡಲಿ. ನಾನು ಹೊರಡ್ಲಾ? ನಿನ್ನನ್ನೆಲ್ಲಾದ್ರೂ ಬಿಡಬೇಕಾಗಿತ್ತಾ? ಬೇಡಿ ಅತ್ತೆ, ಡಾಕ್ಟರ್ ನನಗೆ ದಿನ 3 ಕಿಲೋಮೀಟರ್ ನಡಿಲೇಬೇಕು ಅಂತ ಹೇಳಿದ್ದಾರೆ. ಇವತ್ತು 4 ಕಿಲೋಮೀಟರ್ ಆಗತ್ತೆ. ನಾನೇ ಹೊರಡ್ತೀನಿ. ಆಯ್ತು, ಬರ್ತೀನಿ ಅತ್ತೆ. ಹಾಂ. ಅವರೇ ಹಾವ್ರಾಣಂಗ ಟುಸು ಟುಸು ಬಂದಿದ್ಯಾಕ? ವಾಪಸ್ ಹೋಗಿದ್ಯಾಕ್ರಿ? ನಡಿಯಪ್ಪ. ಎಲ್ಲದಕ್ಕೂ ಒಂದ್ ಕಾರಣ ಇದ್ದೇ ಇರುತ್ತೆ ರಾಧಿಕಾಕ. ಆದ್ರೆ ನಾವ್ ಅನ್ಕೋತೀವಿ ನಮ್ ಜೀವನ ಯಾಕೆ ಹಿಂಗಿದೆ, ಆ ದೇವ್ರ್ಯಾಕೆ ಎಲ್ಲಾ ಕಷ್ಟನೂ ನಮ್ಗೆ ಕೊಡ್ತಿದ್ದಾನೆ ಅಂತ. ಆದ್ರೆ ನಮ್ ಜೀವನದಲ್ಲಿ ನಾವೇನಾದ್ರೂ ಗಟ್ಟಿಯಾಗಿ ಬಯಸಿದ್ರೆ ಅದ್ ನಮ್ಗೆ ಸಿಕ್ಕೇ ಸಿಗುತ್ತೆ ಅಂತ ನಾನು ಸ್ಟ್ರಾಂಗ್ ಆಗಿ ನಂಬ್ತೀನಿ. ಬಾರೆ ಬಾ, ಸೂಪರ್ ಕಣೆ. ಎಂತ ಮಾತು ಹೇಳಿದ್ಯೆ, ಆದ್ರೆ ನನ್ಗೆ ಅರ್ಥ ಆಗ್ಲಿಲ್ಲ ಅಷ್ಟೇ. ನೀನು ಊಟ ತಿಂಡಿ ಬಟ್ಟೆ ಬರೆ ಟೇಸ್ಟ್ ಅಲ್ಲಿ ಮಾತ್ರ ಔಟ್ಡೇಟೆಡ್ ಅನ್ಕೊಂಡಿದ್ದೆ, ಯೋಚನೆ ಮಾಡೋದ್ರಲ್ಲಿ ಔಟ್ಡೇಟೆಡ್ ಅಂತ ಈಗ ಪ್ರೂವ್ ಆಗೋಯ್ತು. ಅಕ್ಕ, ನೀವ್ ಹೀಗೆ ಆಡ್ಕೋತಾ ಇರಿ, ಒಂದಲ್ಲ ಒಂದಿನ ನಿಮಗ್ ಗೊತ್ತಾಗೇ ಆಗತ್ತೆ. ನನ್ಗೂ ಒಬ್ಳು ಬಾಡ್ಗೆ ತಂಗಿ ಇದ್ಲು ಹರಿಣಿ ಅಂತ, ಅವಳು ಹೇಳ್ತಿದ್ ಮಾತು ಎಷ್ಟ್ ಸತ್ಯ ಅಲ್ವಾ ಅಂತ. ಹಲೋ, ಎಕ್ಸ್ಕ್ಯೂಸ್ ಮಿ ಮೇಡಮ್, ತಮಗೆ ಜಾಸ್ತಿ ಟೈಮ್ ಏನು ಬೇಕಾಗಿಲ್ಲ, ಸದ್ಯದಲ್ಲೇ ಎಲ್ಲ ಅರ್ಥ ಆಗುತ್ತೆ. ನಾನೊಬ್ಳು ಪ್ರಾಕ್ಟಿಕಲ್ ಬದುಕಿನ ಬಗ್ಗೆ ಅರಿವಿಲ್ದೇ ಇರೋಳು, ನಾನೊಬ್ಳು ಏಳ್ಸು ಏನು ಅರ್ಥ ಆಗದೆ ಇರೋಳು, ನಾನೊಬ್ಳು ಪೆದ್ದಿ. ಹಲೋ, ನನ್ನ ಮಾತು ಇನ್ನೂ ಮುಗ್ದಿಲ್ಲ. ನನಗೊಬ್ಳು ಬಾಡಿಗೆ ಅಕ್ಕ ಇದ್ಲು, ಅವಳು NGOನಲ್ಲಿ ಕೆಲಸ ಮಾಡ್ತಿದ್ಲು. ಅವಳಿಗೆ ಜನಗಳ ಬಗ್ಗೆ ತುಂಬಾ ನಂಬಿಕೆ, ತುಂಬ ಗೊತ್ತಿರೋಳು. ಆದರೂ ಅವಳು ಹೇಳಿದ ಮಾತನ್ನು ನಾನು ಅರ್ಥ ಮಾಡ್ಕೊಳ್ಳಿಲ್ಲ ಅಂತ. ಅಯ್ಯೋ ನೋಡಿ ಅಕ್ಕ, ಕಾಲ ಎಷ್ಟೇ ಕೆಟ್ಟೋಗಿರ್ಬೋದು, ಜಗತ್ತಲ್ಲಿರೋ ಜನಗಳೆಲ್ಲ ಕೆಟ್ಟೋರಾಗಿರ್ಬೋದು, ಆದ್ರೂ ಜಗತ್ತಲ್ಲಿ ಒಳ್ಳೆ ಜನಗಳು ಇದ್ದೇ ಇರ್ತಾರೆ. ನಿನ್ನ ಫ್ರೆಂಡ್ ಅಂತ ಹೇಳ್ಕೊತೀಯಲ್ಲ ಜಾಕಿ, ನೀನೇನು ಮಾಡ್ದ? ನಮ್ಮಮ್ಮಂಗೆ ಹುಷಾರಿಲ್ಲ ಅಂತ ನಿನ್ನ ಹತ್ರನೇ 2,000 ರೂಪಾಯಿ ಇಸ್ಕೊಂಡು ಕುಡ್ದು ಒಂದು ಮೂಲೆನಲ್ಲಿ ಬಿದ್ದಿದ್ದ. ನಾನೇ ನೀನು ಕರ್ಕೊಂಡೋಗಿ ತೋರಿಸಿದ್ದೀನಿ. ಅದು ಅವ್ನು ನನಗೆ ಮಾಡಿದ ಮೋಸ ಅಲ್ಲ, ಅವನಿಗೆ ಅವನೇ ಮಾಡ್ಕೊಂಡಿರೋ ಮೋಸ. ಸುಮ್ಮನೆ ನನ್ನ ಬಾಯಿ ಮುಚ್ಚೋದಕ್ಕೆ ಏನೇನೋ ಹೇಳ್ಬೇಡ. ಸೋಮವಾರದಿಂದ ಭಾನುವಾರದವರೆಗೂ ಪ್ರತಿಯೊಂದು ದಿನ ಪ್ರತಿಯೊಂದು ದೇವಸ್ಥಾನಕ್ಕೆ ಹೋಗ್ತೀಯಲ್ಲ, ಆ ದೇವ್ರು ನಿಂಗೆ ಏನು ಮಾಡಿದ್ದಾನೆ? ನೀನು ಪರಿಚಯ ಆದಾಗಿಂದ ನಿನ್ನ ಬಾಯಲ್ಲಿ ಬರ್ತಾ ಇರೋದು ಒಂದೇ ಒಂದು ಮಾತು, ನಾನೊಂದು ತುಂಬ ಕುಟುಂಬಕ್ಕೆ ಸೊಸೆಯಾಗಿ ಹೋಗ್ಬೇಕು ಅನ್ನೋದು. ಅನ್ಕೊಂಡಿದ್ದೆಲ್ಲ ಆಗುತ್ತೆ ಅಂತೀಯಲ್ಲ, ಏನಾಗಿದೆ? ಆ ದೇವ್ರು ನಿಂಗೆ ಏನು ಮಾಡಿದ್ದಾನೆ? ಮಗು ಅಳೋವರೆಗೂ ತಾಯಿಗೆ ಗೊತ್ತಾಗಲ್ವಂತೆ ಮಗುಗೆ ಹಸುವಾಗಿದೆ ಅಂತ. ಅಂಥದ್ರಲ್ಲಿ ಆ ದೇವ್ರಷ್ಟು ಈಸಿಯಾಗಿ ವರ ಕೊಟ್ಬಿಡ್ತಾನ? ನಮ್ಮ ಆಸೆ ಎಷ್ಟು ಗಟ್ಟಿಯಾಗಿದೆ ಅಂತ ಅವನು ಟೆಸ್ಟ್ ಮಾಡ್ತಿರ್ತಾನೆ. ನಾನು ಹೇಗೆ ಒಂದು ತುಂಬ ಕುಟುಂಬಕ್ಕೆ ಸೊಸೆಯಾಗಿ ಹೋಗ್ಬೇಕು ಅಂತ ಕನಸು ಕಾಣ್ತಿದ್ದೀನೋ, ಹಾಗೆ ನಮ್ಮ ತುಂಬ ಕುಟುಂಬಕ್ಕೆ ಇಂಥವಳೊಬ್ಳು ಸೊಸೆಯಾಗಿ ಬರಲಿ ಅಂತ ಬಯಸ್ತಾ ಇರೋ ಒಂದು ಜೀವ ಇರಲ್ವಾ? ಅವನೊಬ್ಬ ಮನಸ್ಸು ಮಾಡಿದ್ರೆ ಸಾಕು, ಅಂತ ಒಂದು ಕುಟುಂಬಕ್ಕೆ ನಾನು ಸೊಸೆಯಾಗಿ ಹೋಗೋಕ್ಕೆ ತುಂಬ ದಿನ ಏನು ಬೇಕಾಗಿಲ್ಲ. ನಂಬಿಕೆ, ತಾಳ್ಮೆ ಇರಬೇಕು, ಅದೆರಡು ನನ್ನ ಹತ್ರ ಇದೆ. ಸಮಯ ಬಂದರೆ ಇಷ್ಟರಲ್ಲಾಗಿ ಹೋಗುತ್ತೆ.
ಎಲ್ಲಿ ಹೊರಟಿದ್ದು? ಮುತ್ಕಮ್ಮನ್ ಸವಾರಿ ಬಂದಾಗೆಲ್ಲ ನಾನು ಕೊಡೋ ದುಡ್ಡಲ್ಲಿ ಮಟನ್ ಬಿರಿಯಾನಿ ತಿನ್ಕೊಂಡು ತೂಕುಡ್ಸಕ್ ಮಾತ್ರ ಗೊತ್ತಾ ನಿನಗೆ? ಅಷ್ಟು ತಿಳ್ಕೊಳಕ್ ಬರ್ಲಿಲ್ಲ ಅಂದಮೇಲೆ ಇಲ್ಲಿ ಯಾಕೋ ಕೆಲ್ಸದಲ್ಲಿದ್ಯಾ? ಮೋರೆ, ಆ ಬಾಲರಾಜಪ್ಪ ಇದ್ದಿದ್ರೆ ವಟ ವಟ ಅಂತಿರೋನು. ಅವನಿಗೆ ಯಾರ ಹತ್ರ ಏನು ಹೇಳಬೇಕು ಏನು ಹೇಳಬಾರ್ದು ಒಂದೂ ಗೊತ್ತಾಗಲ್ಲ. ನನ್ನ ಹತ್ರನೇ ಎಲ್ಲ ಹೇಳ್ತಾನೆ. ಇವತ್ತು ಆ ಅಪ್ಪಂಗೆ ರಜಾ ಇದ್ದಿದ್ದಿದ್ರೆ ಬಾಯಿ ಬಿಡಿಸ್ತಾ ಇದ್ದೆ. ಇನ್ನೂ ಒಂದು ಜಬರ್ದಸ್ತ್ ಸುದ್ದಿ ಸಿಕ್ಕಿದೆ. ಬೋಗ್ಳು, ನಾಳೆ ಲಾಯರ್ ಸಾಹೇಬ್ರು ಮನೆಗೆ ಬರ್ತಾವ್ರೆ. ಆ ಜಾನ್ಕಮ್ಮ ಫೋನಲ್ಲಿ ಬೊಗಳ್ತಾ ಇತ್ತು, ಮೇಡಮ್ ಅವರಿದ್ದಾರೆ ನಾಳೆ ಬನ್ನಿ ಬನ್ನಿ ಅಂತ. ಯಾಕೆ ಬರ್ತಿರೋದು? ಲಾಯರು ಅಮ್ಮೋರೆ, ಹೊಟ್ಟೆಗಿಲ್ದೇ ಇರೋನು ಊಟದ ಬಗ್ಗೆ ಮಾತ್ರ ತಾನೇ ಚಿಂತೆ ಮಾಡಬೇಕು. ಈ ಚುನಾವಣೆಯಲ್ಲಿ ಯಾರು ಗೆಲ್ತಾರೆ ಅನ್ನೋದು ಕಟ್ಕೊಂಡು ಅವನಿಗೇನಾಗ್ಬೇಕು ಹೇಳಿ? ದರ್ಶನ್ದು ಹೊಸ ಸಿನಿಮಾ ರಿಲೀಸ್ ಆಗಿದೆ, ನೋಡಿದ್ಯಾ? ಕಾಸು ಸಿಕ್ಕಿದೆಯಲ್ಲ, ಹೊಟ್ಟೆ ಬಗ್ಗೆ ಚಿಂತೆ ಬಿಟ್ಟು ಸ್ವಲ್ಪ ತಲೆಗೂ ಕೆಲಸ ಕೊಡು. ಈ ಮುದ್ಕಿ ಮುಂದಿನ ವಾರ ಎಲ್ಲಿ ಬರ್ತಾಳೆ, ಎಲ್ಲಿಗೆ ಹೋಗ್ತಾಳೆ, ಅಷ್ಟು ಇನ್ಫಾರ್ಮೇಶನ್ ನನಗೆ ಬೇಕು. ಮನೆ ಬಿಗಿದ ಕೈ ಕೊಡು, ನಾನು ಸ್ವತ್ತನ್ನ ಸ್ವಲ್ಪ ಅನುಭವಿಸ್ಕೊಂಡು ಹೋಗ್ತೀನಿ. ನಿನ್ನನ್ನು ತುಂಬ ಮಿಸ್ ಮಾಡ್ಕೋತಾ ಇದೆಯಾ ಅಲ್ವಾ? ನನಗೆ ಹೇಗೆ ಗೊತ್ತಾಯ್ತು ಅಂತನಾ? ಪ್ರತಿ ಕ್ಷಣ ನೀನೇ ನನ್ನ ಕಣ್ಮುಂದೆ ಬರ್ತಾ ಇರ್ತೀಯ. ಆದಷ್ಟು ಬೇಗ ಈ ರಾಜ್ಯಭಾರ ಆಳೋ ಅರಸಿಯಾಗಿ ಬರ್ತೀನಿ. ಬರೀ ಪೂಜೆ ಫಲ ಕೊಡ್ತಾ ಇಲ್ಲ, ಒಂದು ಬಲಿ ಕೊಡಲೇಬೇಕು. ಕೊಡ್ತೀನಿ. ರಿಪೋರ್ಟ್ ಎಲ್ಲ ರೆಡಿ ಮಾಡಿ ಚೇಂಬರ್ಗೆ ಕಳಿಸಿ. ಓಕೆ ಸರ್. ಡಾಕ್ಟರ್, ಏನನ್ನುತ್ತೆ ನನ್ನ ಆರೋಗ್ಯ? ಬನ್ನಿ ಹೇಳ್ತೀನಿ. ಎಲ್ಲ ಚಲೋ ಆಯ್ತಲ್ರಿ ಡಾಕ್ಟ್ರೆ? ಡಾಕ್ಟರು ಅವರ ನೀನಾ? ನೋಡಿ, ಏನು ಹೆಚ್ಚಿಗೆ ಪ್ರಾಬ್ಲಮ್ ಇಲ್ಲ ಮೇಡಮ್. ಯಾವಾಗಲೂ ಹೀಗೆ ಹೇಳ್ತೀರಾ. ಮೊನ್ನೆ ಆಗಿದ್ದು 3ನೇ ಅಟ್ಯಾಕ್. ಅದಕ್ಕೆ ಯಾಕೆ ಇಷ್ಟು ತಲೆ ಕೆಡಿಸ್ಕೊಂಡಿದ್ದೀರಾ? 7 ಸಾರಿ ಹಾರ್ಟ್ ಅಟ್ಯಾಕ್ ಆಗಿ ಇನ್ನೂ ಸರ್ವೈವ್ ಆಗಿರೋ ನನ್ನ ಪೇಷಂಟ್ಸೇ ಇದ್ದಾರೆ. ಬರೋಬ್ಬರಿ ಆಯ್ತು ನೋಡ್ರಿ. ಇವ್ರಿಗೆ ಇನ್ನು 3ನೇ ಸಲ ಆಗಿದ್ದು. ನಮ್ಮ ಊರಾಗ ನಮ್ಮ ಚಿಕ್ಕಪ್ಪ ಒಬ್ರು ಅದಾರ್ರಿ, ಅವ್ರಿಗೆ ದೀಪಾವಳಿಗೊಮ್ಮೆ ಹಾರ್ಟ್ ಅಟ್ಯಾಕ್ ಆಕತಿ, ಇನ್ನೇ ಬದುಕೆ ನೋಡ್ರಿ ಅವ. ಜಾನಕಮ್ಮ ನೋಡ್ರಿ, ನೀವೇನು ಮಾತಾಡಬೇಡ ಅಂದ್ರು ನಾ ಮಾತಾಡಕ್ಕೆ ನಾ ಸುಮ್ಮಿರಂಗಿಲ್ಲ ನೋಡ್ರಿ. ಬಾಯಿ ತುಂಬ ಮಾತು, ಹೊಟ್ಟೆ ತುಂಬ ಊಟ, ಇವೆರಡೂ ಚಲೋ ಇದ್ರ ಮನುಷ್ಯಾಗ ಯಾವ ರೋಗ ಬರಂಗಿಲ್ರಿ. ಅವರು ಮನ್ಸಿಗೆ ಭಾಳ ಹಚ್ಕೊಂಡಾರ. ಜಾನಕಿ, ಡಾಕ್ಟರ್, ನಾನೊಂದು ವಿಷಯ ಕೇಳಲ್ಲ ನಿಮ್ಮನ್ನ? ಕೇಳಿ ಮೇಡಮ್. ನೀವು ನನ್ನಿಂದ ಏನು ಮುಚ್ಚಿಡ್ತಾ ಇಲ್ಲ ತಾನೆ? ಮುಚ್ಚಿಡೋ ಅಂಥದ್ದು ಏನೂ ಇಲ್ವಲ್ಲ. ನಾನೆಲ್ಲಿ ನೊಂದ್ಕೊಂಡ್ಬಿಡ್ತೀನೋ,
ಗಾಬರಿ ಆಗಿಬಿಡ್ತೀನೋ ಅಂತ ಸತ್ಯನ ಮುಚ್ಚಿಡಬೇಡಿ. ಅದು ಏನೇ ಇದ್ದರೂ ಧೈರ್ಯವಾಗಿ ಹೇಳಿಬಿಡಿ. ಯಾಕೆಂದರೆ ಎಷ್ಟೋ ಕಷ್ಟಗಳನ್ನೆಲ್ಲ ನುಂಗ್ಕೊಂಡು ಬಂದಿದ್ದೀನಿ. ಇದೊಂದು ಲೆಕ್ಕನಾ? ಹಾಂ, ಇಲ್ಲಿದ್ದೆಲ್ಲ ಯಾಕೆ ಯೋಚನೆ ಮಾಡ್ತೀರಿ ಮೇಡಮ್? ನಾನೇನು ಭವಿಷ್ಯ ಹೇಳ್ತಾ ಇದ್ದೀನ? ನಿಮ್ಮ ರಿಪೋರ್ಟಲ್ಲಿ ಏನಿದೆ ಅದನ್ನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ECGನಲ್ಲಿ ಸೆಲ್ಸ್ ಡ್ಯಾಮೇಜ್ ಇಲ್ಲ ಅಂತ ಬಂದಿದೆ. ಏನು ಮೇಜರ್ ಪ್ರಾಬ್ಲಮ್ ಇಲ್ಲ. ನಿಮ್ಮ ಆಂಜಿಯೋಗ್ರಫಿ ರಿಪೋರ್ಟ್ ಹೇಳ್ತಾ ಇದೆ ನಿಮ್ಮ ರಕ್ತನಾಳಗಳೆಲ್ಲ ಕ್ಲಿಯರ್ ಆಗಿದೆ ಅಂತ. ಸೊ ಈಸಿ ಫ್ಲೋ ಆಫ್ ಬ್ಲಡ್ ಇದೆ. ಡಾಕ್ಟರ್, ನನಗೆ ಗೊತ್ತಿಲ್ಲದೆ ಇರೋ ಭಾಷೆನಲ್ಲಿ ಮಾತಾಡಬೇಡಿ. ಈ ಟೆಸ್ಟ್ಗಳು ಔಷಧಿಗಳು ಹೆಚ್ಚು ದಿವಸ ತಡೆಯಲ್ಲ. ಹಾಂ, ನೋಡಿ ಮೇಡಮ್, ಸಾವನ್ನು ಪೋಸ್ಟ್ಪೋನ್ ಮಾಡೋಕ್ಕೆ ಅವನೊಬ್ಬನೇ. ನಾನು ಕೇವಲ ಡಾಕ್ಟರ್ ಅಷ್ಟೇ. ದೇವ್ರ ಇಚ್ಛೆ ಇಲ್ಲದೆ ಏನೂ ನಡೆಯಲ್ಲ ಅಂತ ಹೇಳ್ತಾರೆ. ದೇವ್ರ ಇಚ್ಛೆ ನೀವಿನ್ನೂ ಬದುಕಿರಬೇಕು ಅನ್ನೋದಾದರೆ ಈ ಹಾರ್ಟ್ ಅಟ್ಯಾಕ್ ಏನು ಮಾಡೋಕ್ಕೆ ಸಾಧ್ಯ ಹೇಳಿ? ನನಗನ್ಸುತ್ತೆ ಆ ದೇವರು ನಿಮ್ಮನ್ನು ಪದೇ ಪದೇ ಉಳಿಸಿರೋದು ನೋಡಿದ್ರೆ ನಿಮ್ಮ ಜೀವನದಲ್ಲಿ ಯಾವುದೋ ಒಂದು ಬದಲಾವಣೆ, ಒಂದು ದೊಡ್ಡ ಮಹತ್ತರವಾದ ಘಟನೆ ನಡೆಯಬೇಕು ಅನ್ನೋದು ಅವನ ಇಚ್ಛೆ. ನೀವು ಡಾಕ್ಟರ್ ಕಡಿಮೆ, ಮಾತುಗಾರ ಹೆಚ್ಚು. ಕ್ಷಮಿಸ್ಬೇಕಾಗಂದಿದ್ದಕ್ಕೆ. ನೀವು ಹೇಳಿದ್ದು ಸರಿಯೇ. ಜೀವನದಲ್ಲಿ ಎಲ್ಲದಕ್ಕೂ ಒಂದು ಕಾರಣ ಇರುತ್ತೆ. ಆದರೆ ನನ್ನ ವಿಷಯದಲ್ಲಿ, ನನ್ನ ಜೀವನದಲ್ಲಿ ನಾನಿರೋ ಕಾರಣ ನೆರವೇರುತ್ತಾ? ಅರಮನೆ ಅಂತ ಮನೆ ಇಟ್ಕೊಂಡು ಈ ಕಚಡ ಮನೇಲಿ ಇರಬೇಕಾಗಿದೆ. ತಾಳ್ಮೆ ತಂದ್ಕೊಂಡು ತಲೆ ಕೂದಲು ಬೆಳ್ಳಗಾಗೋಯ್ತು ನಂದು. ಇನ್ನು ನನ್ನಿಂದ ತಡೆಯೋಕ್ಕಾಗಲ್ಲ. ಏನಾದ್ರೂ ಮಾಡಲೇಬೇಕು. ಸತ್ಯ ಸತ್ಯ ಛೇ, ಎಲ್ಲಿಗೋದ್ನೋ ಈ ಅಳಿಯ ಅನಿಸ್ಕೊಂಡು ಪ್ರಾಣಿ. ಸತ್ಯ 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 ಛೇ. ಏನು ಸ್ಮಾರ್ಟ್ಲೆಸ್ ವೈಫು? ಯಾರನ್ನ ಸತ್ಯ ಅಂತ ಕೇಳ್ತಿದ್ದೀಯ? ಮನೇಲಿ ಎಲ್ಲರೂ ಸದ್ಯಕ್ಕೆ ಅಲೈವು. ಸತ್ಯ ಅಂತ ಕರಿತಿರ್ಲಿಲ್ಲ, ಈ ಮನೆ ಅಳಿ ಅಂದ್ರು ಸತ್ಯಮೂರ್ತಿನ ಕರಿತಿದ್ದೆ. ಓ, ಅದೊಂದು ಬ್ರೈನ್ಲೆಸ್ ಬ್ರೂಟು. ಮನೆ ಅಳಿಯ, ಅವನಿಗೊಂದು ಹೆಸರು ಗೌರವ ಬೇರೆ ಕೇಳು. ನೀವೇನ್ ಮಹಾ ದುಡ್ದು ಈ ಮನೆಗೆ ತಂದಾಕ್ತಿರೋದು? ನಿಮ್ದಾಗ್ಬೇಕಾಗಿರೋ ಆಸ್ತಿನ ಬಿಟ್ಟು ನಿಮ್ಮ ಅಮ್ಮನ ಹತ್ರ ಕೈ ಚಾಚ್ತಿರಲ್ಲ ಭಿಕ್ಷುಕರ ಹಾಗೆ. ತೆಗೆದು ಕಪಾಳಕ್ಕೆ ಬಾರಿಸ್ಬೇಕು ಅನ್ನಿಸ್ತಿದೆ ರೇ. ಸ್ವಗತ ಬ್ರಾಕೆಟ್ಸ್ನಲ್ಲಿ ಇರಬೇಕಾದ ಮಾತು ಮನಸ್ಸಿನ ಮಾತು. ನಿನ್ನ ದರ್ಬಾರ್ನಲ್ಲಿ ಮನಸ್ಸಿನೊಳಗಡೆ ನಾವು ಮಾತಾಡ್ಕೊಳ್ಳೋಕ್ಕಾಗದೇ ಇರೋಂಥ ಶೇಮ್ಲೆಸ್ ಮನುಷ್ಯ ನಾನು. ನಿನ್ನ ಮುಖ ನೋಡಿದ್ರೆ ಮುತ್ತಿಡಬೇಕು ಅನ್ಸುತ್ತೆ, ಮನಸ್ಸಿನಲ್ಲಿ ಕತ್ತು ಹಿಸುಕಬೇಕು ಅನ್ಸುತ್ತೆ. ರೇ, ಮನಸ್ಸಿನ ಮಾತು. ಬ್ರಾಕೆಟ್ ಮಿಸ್ ಆಗಿದೆ ನನ್ನ ಲೈಫ್ನಲ್ಲಿ. ಸದ್ಯಕ್ಕೆ ನನಗಿರೋದು ಒಂದೇ ತೊಂದರೆ. ಏನ್ರಿ? ಪ್ಯಾಂಟ್ ಲೂಸು. ನಾನು ಸಸ್ಪೆಂಡರ್ ನೀನು ಹುಡುಕೊಡ್ಲಿಲ್ಲ ಅಂದರೆ ರಸ್ತೆಯಲ್ಲಿ ನನ್ನ ಮಾನ ಮರ್ಯಾದೆ ಹರಾಜು. ಓ ಕರ್ಮ ಕರ್ಮ ಕರ್ಮ. ಅಲ್ಲಿ ರೂಮ್ನಲ್ಲಿ ಕಿಟಕಿಗೆ ನೇತಾಕಿದ್ದೀನಿ, ಹೋಗಿ ತಗೊಳ್ಳಿ. ಥ್ಯಾಂಕ್ಸ್ ಹೇಳೋ ಅವಶ್ಯಕತೆ ಇಲ್ಲ ವೈಫ್ಗೆ. ಮನಸ್ಸು ಬ್ರಾಕೆಟ್. ಓ ಸತ್ಯ. ಅತ್ತಮ್ಮ, ನಾನು ಎಲ್ಲಿದ್ದೀನಿ? ಅಡುಗೆ ಮನೇಲಿ. ಅದು ನಮ್ಮ ಯಜಮಾನ್ರು ಜಿಮ್ಮಿಂದ ಬರೋ ಹೊತ್ತಲ್ವಾ, ಅದಕ್ಕೆ ಅವ್ರು ಬರೋವಷ್ಟರಲ್ಲಿ ಹಾಲಿಗೆ ಪ್ರೋಟೀನ್ ಪೌಡರ್ ಹಾಕಿ ಮೊಟ್ಟೆನ ಹೊಡೆದಾಕಿ ಕೊಟ್ಟಿಲ್ಲ ಅಂದರೆ ಮೊಟ್ಟೆ ಥರ ನನ್ನನ್ನು ಹೊಡೆದಾಕ್ತಾರೆ. ಸರಿ ಹೋಯ್ತು. ಒಂದೊಂದ್ಸಲ ನೀವು ನನ್ನ ಮಗಳು, ನನ್ನ ಮಗಳು ಅನುಪಮ ನನ್ನ ಅಳಿಯ ಅನ್ಸತ್ತೆ. ಏನು ಮಾಡಲಿ ಅತ್ತೆವ್ವ, ಬೆಗ್ಗರ್ಸ್ ಆರ್ ನಾಟ್ ಚೂಸರ್ಸ್ಯ. ಭಿಕ್ಷುಕರಿಗೆ ಹಾಕಿದ್ದನ್ನು ತಿನ್ನಬೇಕು, ಅವ್ರಿಗೆ ಬೇರೆ ಆಯ್ಕೆಗಳಿರಲ್ಲ. ಭಿಕ್ಷುಕ ನನಗೆ ಮಸಾಲೆ ದೋಸೆ ಬೇಕು ಅಂತಂದ್ರೆ ಯಾವನ್ ಕೊಡಿಸ್ತಾನೆ? ಛೇ 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 ಛೇ, ಏನು ಅಳಿ ಅಂದ್ರೆ ನೀವು ಯಾಕೆ ಅವ್ರನ್ನ ಹೋಲಿಸ್ಕೋತೀರಾ? ಎಷ್ಟೋ ಸಲ ನಾನೇ ನಿಮಗೆ ಮಸಾಲೆ ದೋಸೆ ಕೊಡ್ಸಿಲ್ವಾ? ಅಯ್ಯೋ, ನಾನು ಗುರಿ ಇಟ್ಟಿದ್ದು ಎಲ್ಲಿಗೆ ಅಂತ ನಿಮ್ಗೆ ಅರ್ಥ ಆಗಿಲ್ಲ ಅತ್ತೆಮ್ಮ. ಬಿಡಿ, ಒಟ್ನಲ್ಲಿ ಈ ಮನೇಲಿ ನನಗೆ ಆಪ್ಷನ್ಸೇ ಇಲ್ಲ. ಸತ್ಯ, ಯಜಮಾನ್ರೆ ಬಂದ್ಬಿಟ್ರ? ಓ, ಅತ್ತೆ ಅಳಿಯ ಇಲ್ಲಿದ್ದೀರಾ? ಸತ್ಯ, ನನಗೆ ಜಿಮ್ ಮಾಡಿ ಮಾಡಿ ಸುಸ್ತಾಗಿದೆ ಕಣೋ. ಪ್ರೋಟೀನ್ ಮಿಲ್ಕ್ ಶೇಕ್ ತಗೊಂಬಾ ಮಗ. ಬಾ ರಾಮ ರಾಮ ಕೃಷ್ಣ ಕೃಷ್ಣ. ಶಪ್ಪ ಅನುಪಮ, ಇನ್ ಮುಂದೆ ನೀನು ಜಿಮ್ಮಿಂದ ಬಂದ ತಕ್ಷಣ ನೇರ ನಿನ್ನ ರೂಮ್ಗೆ ಹೋಗ್ಬಿಡು. ಸ್ನಾನ ಆದ್ಮೇಲೆ ನನ್ನ ಹತ್ರ ಬಂದು ಮಾತಾಡ್ಸು. ಮಾಮ್,
ನೀನು ನನ್ನ ತರ ಡಯಟ್ ಕಾನ್ಶಿಯಸ್ ಆಗಿದ್ದಿದ್ರೆ ನೀನು ಇದೇ ತರ ಆಡ್ತಾ ಇದ್ದೆ. ಅದೇನ್ ಸುಡುಗಾಡೋ. ಅಂದ್ರೆ ಗಂಡಸರಿಗೆ ಯಾಕೆ ಗೌರಿ ದುಃಖ ಅಂತ. ವಾಟ್ ಯು ಮೀನ್? ಅಲ್ಲ ಯಜಮಾನ್ರೆ, ನಿಮ್ಗೆ ಯಾಕ್ರಿ ಜಿಮ್ಮು ರಮ್ಮು ಎಲ್ಲ? ಮಾಮ್, ಅಯ್ಯಯ್ಯೋ, ಯಾರೋ ಕೊಚ್ಚಾಕ್ಬಿಟ್ಟಿದ್ದಾರೆ. ಏ ಲೂಸು, ಇಷ್ಟು ಗೊತ್ತಿಲ್ವೇನೋ ನಿನ್ಗೆ? ಟ್ಯಾಟು ಕಣೋ ಇದು. ಟ್ಯಾಟು ಯಾವಾಗ ಹಾಕಿಸ್ಕೊಂಡ್ರಿ ಯಜಮಾನ್ರೆ? ಜಿಮ್ಮಲ್ಲಿ ಆಂಡ್ರೂ ಹಾಕಿದ್ದು ಕಣೋ. ಅವನ್ ಬೈಕ್ ನೋಡಿದ್ರೆ ಏನ್ ಮಸ್ತ್ ಆಗಿದೆ ಗೊತ್ತಾ? ನೀವು ಆಂಡ್ರೂ ಬೈಕ್ ಕಡೆ ಕೊಡೋ ಗಮನ ಒಂಚೂರು ನನ್ನ ಕಡೆ ಕೊಟ್ಟಿದ್ರೆ ನಾನು ಯಾವಾಗ್ಲೂ ಉದ್ಧಾರ ಆಗ್ತಿದ್ದೆ ಯಜಮಾನ್ರೆ. ಬಾ ಸಾಕ್ ನಿಲ್ಸಿ, ನಿಮ್ಮಿಬ್ರದ್ದು ಇದು ಯಾವಾಗ್ಲೂ ಇದ್ದಿದ್ದೆ. ಅದೇಂದ್ರೆ ನಾನ್ ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಹೇಳ್ಬೇಕಿತ್ತು. ಆ ಮುದ್ಕಿ ಮನೆಗೆ ಅತ್ತೆಮ್ಮ ಯಾವಾಗ ಎಲ್ಲಿ ಏನ್ ಮಾತಾಡ್ಬೇಕು ಅಂತ ನಿಮ್ಗೆ ಗೊತ್ತಾಗ್ತಿಲ್ವೇ? ಮುದ್ಕಿ? ಯಾರದು ಮುದ್ಕಿ? ವಾಟ್ ಯು ಮೀನ್? ವಾಟ್ ಹ್ಯಾಪನ್? ಮುದ್ಕಿ ಅದು ಇದು. ಯಜಮಾನ್ರೆ, ನಿಮ್ಗೂ ಆ ಮುದುಕಿಗೂ ಸಂಬಂಧನೇ ಇಲ್ಲ. ಕಿಲೋಮೀಟರ್ ಗಟ್ಟಲೆ ಅಂತರ ಇದೆ ನಿಮ್ಮ ನಡುವೆ. ನಿಮ್ಗೆ ಪ್ರೋಟೀನ್ ಶೇಕ್ ತಾನೆ, ನಾನ್ ತಂದು ಕೊಡ್ತೀನಿ, ನೀವು ನಡೀರಿ ರೂಮ್ಗೆ. ನೀನೊಬ್ಬ. ಅಂದ್ರೆ ಆ ಮುದ್ಕಿ ನಿಮ್ಗೆ ಅರ್ಥ ಆಗಲ್ಲ ಇದು. ಏನಳಿ ಅಂದ್ರೆ ಅತ್ತೆಮ್ಮ, ನಿಮ್ಗೆ ಅರ್ಥ ಆಗಲ್ಲ. ಎಡಗೈಲಿ ಮಾಡೋ ಕೆಲಸ ಬಲಗೈ ಗೊತ್ತಾಗಬಾರ್ದು. ನಿಮ್ಮ ಗಂಡನಿಗೆ ನೀವು ಒಳ್ಳೆಯವರು, ನನ್ನ ಹೆಂಡತಿಗೆ ನಾನು ಒಳ್ಳೆಯವನು. ಹಂಗಂತ ನಮ್ಮ ಕೆಟ್ಟ ಯೋಚನೆಗಳು ಅವರಿಗೆ ಗೊತ್ತಾಗೋ ಅವಶ್ಯಕತೆ ಇಲ್ಲ ಅತ್ತೆಮ್ಮ. ಒಂದೊಂದ್ಸಲ ನೀವು ನಮ್ಮ ಯಜಮಾನ್ರ ಥರನೇ ಮಾತಾಡ್ತೀರಾ, ಅರ್ಥನೇ ಆಗಲ್ಲ. ಅತ್ತೆಮ್ಮ, ನಮಗೆ ಗುರಿ ತಲುಪೋದು ಮುಖ್ಯ. ಕೆಟ್ಟ ದಾರಿಲಿ ಹೋಗ್ತೀವೋ ಒಳ್ಳೆ ದಾರಿಲಿ ಹೋಗ್ತೀವೋ ಅದು ಬೇಕಾಗಿಲ್ಲ. ಆದರೆ ಅವರು ಸಜ್ಜನರು ಪಾಪ, ಗುರಿ ತಲುಪಲ್ಲ, ಗುರಿ ಸುತ್ತಾನೇ ಇಡ್ತಾರೆ ಪಾಪ. ಈಗ ನಮ್ಮ ಗುರಿ ಆಸ್ತಿ, ದುಡ್ಡು, ಅರಮನೆ. ನಾಳೆ ಆ ಮುದ್ಕಿ ಮನೆಗೆ ಲಾಯರ್ ಬರ್ತಿದ್ದಾನೆ. ಬಂದ್ರೇನಾಯ್ತು? ಲಾಯರ್ ಯಾಕೆ ಬರ್ತಾನೆ? ವಿಲ್ ಮಾಡಕ್ಕೆ ಬರ್ತಿರ್ಬೇಕು. ಖುಷಿ ಪಡಿ, ಆಸ್ತಿ ಎಲ್ಲ ನಿಮ್ ಗಂಡನ ಹೆಸರಿಗಾಗುತ್ತೆ, ನಮ್ಮ ದಾರಿ ಸುಗಮ. ಬಡ್ಕೋಬೇಕು ನಿಮ್ ಬುದ್ಧಿಗೆ. ಯಾಕೋ? ಆ ಮುದ್ಕಿ ಸತ್ತಿದ್ರೆ ಅಷ್ಟು ಆಸ್ತಿ ನನ್ನ ಗಂಡನ ಪಾಲಿಗಾಗಿರೋದು. 20 ವರ್ಷದ ಕೆಳಗೆ ನನ್ನ ಆಸ್ತಿಯಲ್ಲಿ ನಿಮ್ಗೆ ಒಂದು ಬಿಡುಗಾಸು ಕೊಡಲ್ಲ ಅಂತ ನಮ್ಮನ್ನ ಮನೆಯಿಂದ ಆಚೆ ಆಗ್ಬಿಟ್ಲು ಆ ಮುದ್ಕಿ. ಇಷ್ಟು ವರ್ಷ ಇಲ್ಲದೆ ಇರೋದು ಈಗ ಇದ್ದಕ್ಕಿದ್ದಾಗಿ ವಿಲ್ ಮಾಡಿಸ್ತಿದ್ದಾಳೆ ಅಂದ್ರೆ ಏನ್ ಅರ್ಥ? ಅಷ್ಟು ಆಸ್ತಿನೂ ಯಾವ್ದಾದ್ರು ಅನಾಥಾಶ್ರಮಕ್ಕೋ ವೃದ್ಧಾಶ್ರಮಕ್ಕೋ ಬರೆದ್ಬಿಟ್ರೆ? ಯಪ್ಪಾಥೂ, ಕಡೆಗಾಲದಲ್ಲಿ ಯಾಕಪ್ಪ ಇಂಥ ದುರ್ಬುದ್ಧಿ ಸೀನಿಯರ್ ಸಿಟಿಸನ್ಸ್ಗೆ? ತಮ್ಮವರು ಅಂತ ನೀವಿದ್ದೀರಾ, ನಿಮಗೆ ಆಸ್ತಿನ ಬರ್ಕೊಡೋದು ಬಿಟ್ಟು ಏನಪ್ಪ ರಗಳೆ ಮುದುಕಿದ್ದು? ಅಂದರೆ ನಿಮ್ಮ ಪ್ರಕಾರ ನಿಮ್ಮ ಗಂಡನಿಗೆ ಆಸ್ತಿ ಸಿಗಬೇಕು ಅಂದರೆ ಆ ಮುದುಕಿ ಇರಬಾರ್ದು, ಮುಗಿಸ್ಬೇಕು. ಬೇರೆ ದಾರಿ ಇಲ್ಲ ಅಂದ್ರೆ ಒಂದು ದಾರಿ ಇದೆ, ಸುಪಾರಿ ಕೊಡೋದು. ಅಂದ್ರೆ ನಮ್ಮ ಪರವಾಗಿ ಇನ್ನೊಬ್ರು ಕೆಲಸ ಮುಗಿಸ್ತಾರೆ. ಅಪಾಯ ಏನು ಇಲ್ಲ ತಾನೆ? ಖಂಡಿತವಾಗ್ಲಿದೆ.